ಮೇಡಮ್ ಹೇಳಿದ್ರಿ ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಶನಿ ದಶೆ ನಡೀತಾ ಇದೆ ಅಂತ. 7.5 ಅಂದ್ರೆ ಸಾಕು ಎಲ್ಲ ಹೆದರ್ಕೋತಾರೆ, ಟೈಮ್ ಸರಿನೇ ಇರಲ್ಲ, ಏನಾದ್ರೂ ಒಂದು ಅವಘಡ ಆಗ್ತಾನೆ ಇರುತ್ತೆ ನಮ್ಮ ಲೈಫಲ್ಲಿ ಅಂತ. ಇದು ಎಲ್ಲಾರ ಲೈಫಲ್ಲೂ ಈ 7.5 ಅಥವಾ ಶನಿ ಇರ್ಬೇಕಾದ್ರೆ ಒಂದು ಕೆಟ್ಟದಾಗಿ ಒಳ್ಳೇದು ಆಗೇ ಆಗುತ್ತಾ? ಅದೇ ರೀತಿ ಆಗುತ್ತಾ ಎಲ್ರಿಗೂ ಕೂಡ? ನೋಡಿ, 7.5 ಅಂತ ನಡೆದಾಗ 2.5 ವರ್ಷ ಬರುತ್ತೆ. ಇವರ ಲಗ್ನ ಬಂದು ಮೇಷ ಲಗ್ನ ಆಗಿರುತ್ತೆ. ಸೊ ಲಗ್ನಕ್ಕೆ 12ನೇ ಮನೇಲಿ 7.5 ನಡೀತಿದೆ. ಲಗ್ನಕ್ಕೆ ತಗೊಂಡಾಗ 7.5 ಸ್ಟಾರ್ಟ್ ಆಗಿದೆ, ಬಟ್ ಲಗ್ನಕ್ಕೆ ಶನಿ ದಶ ಕೂಡ ಸ್ಟಾರ್ಟ್ ಆಗಿರುತ್ತೆ. ಸೊ ಶನಿ ದಶ ಬೇರೆ 7.5 ಬೇರೆ, ಬಟ್ ಎರಡು ಕಂಬೈಂಡ್ ಆಗಿದೆ ಇವ್ರಿಗೆ. 7.5 ನಡಿಬೇಕಾದ್ರೆ 2.5 ವರ್ಷ, ಯಾಕಂದರೆ ಒಂದು ರಾಶಿಗೂ 2.5 ವರ್ಷ 2.5 ವರ್ಷ ಹಿಂದೆ 2.5 ವರ್ಷ ಇರ್ತಾನೆ. ನಮ್ಮ ರಾಶಿ ಇವಾಗ ಮೇಷರಾಶಿ ಅಂತ ಅಂದರೆ ಮೀನ ರಾಶಿಯಲ್ಲಿ 2.5 ವರ್ಷ, ಮೇಷರಾಶಿಯಲ್ಲಿದ್ದಾಗ ಮೇಷ ರಾಶಿಗೆ 2.5 ವರ್ಷ, ವೃಷಭ ರಾಶಿಗೆ 2.5 ವರ್ಷ, 3 ವರ್ಷನೂ ಕೌಂಟು. ನಮ್ಮ ರಾಶಿಗೆ ಹಿಂದ್ಗಡೆ ಮನೆ 2.5, ಮುಂದ್ಗಡೆ ಮನೆ 2.5 ನಮ್ಮ ರಾಶಿ. ಇದನ್ನು ತಗೊಂಡು 7.5 ವರ್ಷ ಅಂತ ಹೇಳ್ತಾರೆ. ಸೊ 7.5 ವರ್ಷನೂ ಅದರ ಒಂದು ಫಲಗಳನ್ನ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಆ 7.5 ವರ್ಷದಲ್ಲಿ ಹಿಂದೆ ವ್ಯಯಸ್ಥಾನದಲ್ಲಿದ್ದಾಗ ಕೆಲವೊಂದು ಕಳ್ಕೊಳ್ಳೋ ಅಂಥದ್ದು, ಕೆಲವೊಂದು ಪಡ್ಕೊಳ್ಳೋ ಅಂಥದ್ದು ಎಲ್ಲ ಆಗುತ್ತೆ. ಈ ಶನಿ ಏನಾಗುತ್ತೆ, ಬದಲಾಗ್ತಾನೆ. ಮೇಷರಾಶಿಗೆ ಇದೇ 2027 2ನೇ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಶನಿ ಬದಲಾಗ್ತಾನೆ. ಅಲ್ಲಿವರೆಗೂ ಮೀನ ರಾಶಿಯಲ್ಲೇ ಇರ್ತಾನೆ. ಸೊ ಈ 7.5 ನಡಿಬೇಕಾದ್ರೆ ತುಂಬ ಜನಕ್ಕೆ ಆ ಸ್ಟಾರ್ಟ್ ಆದಾಗ ತುಂಬ ಕಷ್ಟ, ತುಂಬ ನೋವು ಎಲ್ಲವನ್ನೂ ನೋಡಿರ್ತಾರೆ. ದುಃಖ, ನೋವು, ಪ್ರಾಪರ್ಟೀಸ್ ಕಳ್ಕೊಳ್ಳೋದು ಎಲ್ಲವನ್ನೂ ನೋಡ್ತಾರೆ. ಆದರೆ ಅವನು ಮತ್ತೆ ರಾಶಿಗೆ ಬರ್ತಾನೆ. ರಾಶಿಗೆ ಬಂದಾಗ ಸ್ವಲ್ಪ ನಮ್ಮನ್ನು ಪ್ರಿಪೇರ್ ಮಾಡ್ತಾನೆ, ಹೇಗಿರಬೇಕು, ಏನು ಮಾಡಬೇಕು, ಯಾಕಂದರೆ ಎಲ್ಲ ಕಳ್ಕೊಂಡು ಬಿಟ್ಟಿರ್ತೀವಿ. ಹೇಗಿರಬೇಕು, ಏನು ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಾನೆ. ನೆಕ್ಸ್ಟು ಇನ್ನು 2.5 ವರ್ಷ ಮುಂದಿನ ರಾಶಿಗೆ ಹೋದಾಗ, ಯಾಕಂದರೆ ಇವನು ಶನಿ ತುಂಬ ಲೇಟಾಗಿ ರಿಸಲ್ಟ್ ಕೊಡ್ತಾನೆ. 2.5 ವರ್ಷ ತೊಗೊಂಡ್ರೆ ಎಷ್ಟೆಲ್ಲ ಕಳ್ಕೊಳ್ಬೋದು, ಎಷ್ಟೆಲ್ಲ ಕಲ್ತ್ಕೋಬೋದು, ಎಷ್ಟೆಲ್ಲ ಪಡ್ಕೊಳ್ಬೋದು, ಇದೆಲ್ಲವೂ ಆಗುತ್ತೆ ಈ 3 ಸಿಟ್ಟಿಂಗ್ಸಲ್ಲಿ. ಸೊ ಇದೇ ರೀತಿ ರಾಶಿಗೆ ಬಂದಾಗ ನಾವು ಏನು ಮಾಡಬೇಕು, ನಾವು ಹೇಗಿರಬೇಕು, ಈ 2.5 ವರ್ಷ ನಮಗೆ ಚೆನ್ನಾಗಿ ಪಾಠ ಕಲಿಸ್ಕೊಡ್ತಾನೆ. ಆದರೆ ಮುಂದಿನ ರಾಶಿಗೆ ಹೋದಾಗ ಆ 2.5 ವರ್ಷ, ನಮ್ಮ ರಾಶಿ ಬಿಟ್ಟು ನಮ್ಮ ನೆಕ್ಸ್ಟ್ ರಾಶಿಗೆ ಹೋದಾಗ 2.5 ವರ್ಷ ನಾವೇನೆಲ್ಲ ಪಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಇದ್ದಾಗೆ ಹೇಳ್ಕೊಟ್ಟಿರ್ತಾನೆ. ಆ ಪಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಕಸ್ಮಾತ್ ಹಿಂದಿನ ಮನೆಯಲ್ಲಿ ಬಂದಾಗ ತುಂಬ ಒಂದೊಂದು ಸತಿ ಯೋಗ ಕೊಟ್ಬಿಡ್ತಾನೆ. ಆ ಯೋಗ ಕೊಟ್ಟಾಗ ಇದನ್ನು ಅನುಭವಿಸ್ತೀವಿ. ನಮ್ಮ ರಾಶಿಗೆ ಬಂದಾಗ ಅದನ್ನು ಅನುಭವಿಸ್ತೀನಿ. ಆವಾಗ ಅದನ್ನು ಇಟ್ಕೊಳಕ್ಕೆ ನಮಗೆ ಗೊತ್ತಾಗಲ್ಲ. ನಾವೇನು ಪಡ್ಕೊಂಡಿರ್ತೀವಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಗೊತ್ತಾಗಲ್ಲ. ನಾವು ಹೇಗಿರ್ತೀವಿ ಅನ್ನೋದನ್ನು ನೋಡ್ತಾನೆ. ಆವಾಗ ನೆಕ್ಸ್ಟು ಮುಂದಕ್ಕೆ ಹೋಗ್ತಾನಲ್ಲ, ಆವಾಗ ಅದನ್ನು ಕಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಕರ್ಮಾಧಿಪತಿ ಧರ್ಮಾಧಿಪತಿ ಅಂದರೆ ಇದೇನೆ. ನಮ್ಮ ಕರ್ಮವನ್ನು ಹೇಗೆ ನಾವು ಅನುಭವಿಸ್ತೀವಿ ಅನ್ನೋದನ್ನು ನೋಡ್ತಾ ಹೋಗ್ತಾನೆ. ಇದು ಶನಿ ದಶ 7.5 ಬಗ್ಗೆ ಹೇಳ್ಬೋದು. ಸೊ ಇದೇನಾಗತ್ತೆ, ಇಲ್ಲೇನಾಗುತ್ತೆ, ಶನಿ ಬಂದು ಮೇಷರಾಶಿ ನೋಡಿ, ಇವ್ರಿಗೆ ಶನಿ ದಶ ದಶ ಬರುತ್ತೆ. ದಶ ಸ್ಟಾರ್ಟ್ ಆದಾಗ 2015ರಲ್ಲಿ ಇವ್ರಿಗೆ ತುಂಬ ಕೆಟ್ಟದ್ದು. ನಾನು ಹೇಳಿದೆ, ಅವು ಮರ್ಯಾದೆಗಳಾಗಿರ್ಬೋದು, ಕಾರಾಗೃಹದ ವಾಸ ಆಗಿರ್ಬೋದು, ಇವೆಲ್ಲವೂ ನೋಡ್ಕೊಂಡು ಬಂದಿದ್ದಾರೆ. ಇವೆಲ್ಲ ಮುಗಿಸ್ಕೊಂಡು ಇನ್ನೇನು ದಶ ಮುಗೀತಾ ಇದೆ.